ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಪಟ್ಟಾಗೆ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ದರ್ಶನ್ ಅವರ ಬೇಲ್ ಅರ್ಜಿ ಕ್ಯಾನ್ಸಲ್ ಆಗಿರುವಂತದ್ದು, ರದ್ದಾಗಿರುವಂತದ್ದು. ಸದ್ಯ ನಾನೀಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿದ್ದೀನಿ. ಈಗ ಪೊಲೀಸ್ ಠಾಣೆಯಲ್ಲಿ ನಟ ದರ್ಶನ್ ಸೇರಿದಂತೆ 7 ಜನ ಆರೋಪಿಗಳಿರುವಂತದ್ದು ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ತಾ ಇರಬಹುದು. ಅಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಏನೋ ಬೇಲ್ ಅರ್ಜಿ ರದ್ದು ಮಾಡಿದಂತಹ ಹಿನ್ನೆಲೆಯಲ್ಲಿ ಈಗ ಅಂದ್ರೆ ಕೋರ್ಟಿಗೆ ಹೋಗುವಂತದ್ದು ಅಥವಾ ಜೈಲಿಗೆ ಹೋಗುವಂತ ಸಂದರ್ಭದಲ್ಲಿ ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಈಗ ಕೊಲೆ ಆರೋಪಿಗಳು 7 ಜನರು ಕೂಡ ಇರುವಂತದ್ದು. ಈಗ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಒಂದಷ್ಟು ಅಭಿಮಾನಿಗಳು ಕೂಡ ಇದ್ದಾರೆ. ಅಂದ್ರೆ ಆಟೋ ಚಾಲಕರು ಆಗಿರ್ಬೋದು, ಅಭಿಮಾನಿಗಳು ಕೂಡ ಇರುವಂತದ್ದು. ಸಾಕಷ್ಟು ಮಂದಿ ಈಗ ಅಭಿಮಾನಿಗಳು ಕೂಡ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಈಗ ಜಮಾಯಿಸಿರುವಂತದ್ದು. ಅಂದ್ರೂ ಇನ್ನು ಕೆಲವೇ ನಿಮಿಷಗಳಲ್ಲಿ ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ಈಗ ಕೋರ್ಟಿಗೆ ಹೋಗುವಂತದ್ದು ಅಥವಾ ಜಡ್ಜ್ ಮನೆಗೆ ಹೋಗುವಂತದ್ದು ಅಥವಾ ನೇರವಾಗಿ ಜೈಲಿಗೆ ಹೋಗುವಂತದ್ದು, ಅಂದ್ರೆ ಎಲ್ಲಾ ಒಂದು ಬೆಳವಣಿಗೆಗಳು ಅಪ್ಡೇಟ್ಗಳಾಗುವಂತದ್ದು. ಅಂದ್ರೆ ಇವತ್ತು ಇಂದು ಬೆಳಗ್ಗೆನೆ ಅಂದ್ರೆ ಅಭಿಮಾನಿಗಳಿಗೆ ಮತ್ತೆ ಚಾಲೆಂಜ್ ಸ್ಟಾರ್ ಅವರಿಗೆ ದರ್ಶನ್ಗೂ ಕೂಡ ಇವತ್ತು ಶಾಕ್ ಅನ್ನ ನೀಡಿರುವಂತದ್ದು ಸುಪ್ರೀಂ ಕೋರ್ಟ್. ಈ ಹಿನ್ನೆಲೆಯಲ್ಲಿ ಈಗ ಸದ್ಯ ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಠಾಣೆಯಲ್ಲಿ ಈಗ ಕೊಲೆ ಆರೋಪಿಗಳು 7 ಜನರು ಕೂಡ ಇರುವಂತದ್ದು. ಹಾಗೆ ಒಂದಷ್ಟು ಅಭಿಮಾನಿಗಳು ಕೂಡ ಇದ್ದಾರೆ. ಹಾಗೆ ಆಟೋ ಚಾಲಕರು, ಮಹಿಳಾ ಅಭಿಮಾನಿಗಳು ಕೂಡ ಈಗ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಈಗ ಜಮಾಯಿಸಿರುವಂತದ್ದು ನೋಡ್ಬೇಕು. ಅಂದ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಮತ್ತೆ ಈಗ ನಟ ದರ್ಶನ್ ಸೇರಿದಂತೆ A2 ಆರೋಪಿ ಪವಿತ್ರ ಗೌಡ ಹಾಗೆ ಇತರ 7 ಜನ ಆರೋಪಿಗಳನ್ನು ಕೂಡ ಈಗ ಜೈಲಿಗೆ ಕಳಿಸುವಂತಹ ವ್ಯವಸ್ಥೆಗಳನ್ನ ಮಾಡ್ಲಿಕ್ಕೆ ಈಗ ಸದ್ಯ ಎಲ್ಲ ಒಂದು ವ್ಯವಸ್ಥೆಗಳನ್ನ ಅಂದ್ರೆ ತನಿಖೆಯನ್ನು ಕೂಡ ಈಗ ಸದ್ಯ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.